ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ನಿಮ್ಮ ಹರ್ಷ್ ವ್ಲಾಗ್ಸ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಹೋಗ್ತಾ ಇದ್ದೀವಿ ಮಿರಾಕಲ್ ಗಾರ್ಡನ್ಗೆ. ರೈಟ್ ನಾವಿದ್ದೀವಿ ಮಾಲ್ ಆಫ್ ದಿ ಎಮಿರೇಟ್ಸ್ ಪಕ್ಕದಲ್ಲಿರೋ ಬಸ್ ಸ್ಟಾಪಲ್ಲಿ. ಸೊ ನೋಡ್ತಾ ಇರ್ಬೋದು, ಐ ಥಿಂಕ್ ದುಬೈಯಲ್ಲಿ ಇದೆ ಫಸ್ಟ್ ಬಸ್ಸಲ್ಲಿ ಹೋಗಿದ್ದು ನಾನು. ಇಲ್ಲಿ ಕಂಡಕ್ಟರ್ ಅಂತೂ ಇರಲ್ಲ. ಸೇಮ್ ಮೆಟ್ರೋ ಸ್ಟೇಷನಲ್ಲಿ ಇರೋ ಥರ ಸ್ಕ್ಯಾನರ್ ಇಟ್ಟಿರ್ತಾರೆ. ಒಳಗಡೆ ಹೋಗ್ತಾ ಸ್ಕ್ಯಾನ್ ಮಾಡಬೇಕು, ಹೋಗಬೇಕು. ಫೈನಲಿ ನಾವು ನಮ್ಮ ಪ್ಲೇಸಿಗೆ ಬಂದಿದ್ವಿ, ಮಿರಾಕಲ್ ಗಾರ್ಡನ್ಗೆ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಇಷ್ಟ ಆಯ್ತಾ? ಎಂಟ್ರಿಗೆನೆ ಸಖತ್ತಾಗಿದೆ. ಎಂಟ್ರಿಗೇನೆ ಸಖತ್ತ. ತಿರ್ಗಬೇಕಾದ್ರೆ ಹಾಗೆ ಒಂದು ರೌಂಡ್. ಫೋಟೋ ತಗೋಬೋದಿತ್ತು ಕ್ಲಿಯರ್ ಅಜ್ಜಿ ಆಚೆ ಹೋದ್ರೆ. ಆದರೂ ಏನೇ ಹೇಳಿ, ನಮ್ಮಂಥ ಪ್ಲ್ಯಾಂಟ್ ಲವರ್ಸ್ ಎಲ್ಲ ಈ ಥರ ಗಾರ್ಡನಿಗೆ ಹೋದರೆ ನಿಜವಾಗ್ಲೂ ಕೈನ ಸ್ವಲ್ಪ ಹಿಡ್ದಿಟ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಏನಕ್ಕೆಂದರೆ ಮನಸ್ಸಲ್ಲಿ ಓಡ್ತಾ ಇರುತ್ತೆ ಯಾವುದಾದ್ರೂ ಒಂದು ಪ್ಲ್ಯಾಂಟನ್ನು ತಗೊಂಡೋಗಿ ಮನೇಲಿ ಹಾಕಬೇಕಂತ. ಬಟ್ ಇದಾಗಲ್ಲ, ಮನೆ ತುಂಬ ದೂರ ಇದೆ. ನೀವು ನೋಡ್ತಾ ಇರ್ಬೋದು, ವಿಶ್ವದ ಅತಿ ದೊಡ್ಡ ಫ್ಲವರ್ ಗಾರ್ಡನ್ ಅಂತ ಹೇಳ್ಬೋದು. ಏರೋಪ್ಲೇನನ್ನೇ ಇಲ್ಲೇ ತಂದು ನಿಲ್ಲಿಸ್ಬಿಟ್ಟು ಅದ್ರ ಮೇಲೆಲ್ಲ ಬೆಳೆದ್ಬಿಟ್ಟಿದ್ದಾರೆ. ಅಂದಹಾಗೆ ಫ್ಲವರ್ಸ್ ಅಂದರೆ ಯಾವ ಹುಡುಗಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಅಂಥದ್ರಲ್ಲಿ ಇಷ್ಟೊಂದು ಫ್ಲವರ್ಸ್ ಇರೋ ಪ್ಲೇಸಿಗೆ ಕರ್ಕೊಂಡು ಬಂದುಬಿಟ್ರೆ ಹೇಗಾಗತ್ತೆ? ನಾನಂತೂ ಲಿಟ್ರಲಿ ಶಾಕಿಂಗಲ್ಲೇ ಇದ್ದೆ ಫುಲ್ಲು. ನಾನು ನಿಜವಾಗ್ಲೂ ನೋಡ್ತಾ ಇರೋದು ಕನಸು ನನಸು ಅಂತ ಸೀರಿಯಸ್ಲಿ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟೊಂದು ಫ್ಲವರ್ಸನ್ನು ಒಂದೇ ಸಲ ಕನ್ಸ್ಯೂಮ್ ಮಾಡೋದು ಕೂಡ ತುಂಬಾ ಕಷ್ಟ ಆಗಿತ್ತು ನನಗೆ ಅಲ್ಲಿ. ಆ್ಯಂಡ್ ಯಾವ ಕಡೆ ನೋಡಿದ್ರು ಡಿಫ್ರೆಂಟ್ ಕ್ರಿಯೇಟಿವ್ಸ್ ಮಾಡಿದರು. ಒಂದು ಕಡೆ ಪೋರ್ಟ್ ಆಗಿರ್ಬೋದು, ಇನ್ನೊಂದು ಕಡೆ ಆನೆ ಮರಿ ಆಗಿರ್ಬೋದು, ಡಿಸ್ನಿ ಲ್ಯಾಂಡ್ ವೀವ್ ಆಗಿರ್ಬೋದು, ಪಿಕಾಕ್ಸ್ ಆಗಿರ್ಬೋದು. ಇಲ್ಲಿ ನೋಡಿ ಎಷ್ಟು ಕ್ಯೂಟಾಗಿದೆ. ಆನೆ ಮರಿ ಅಂದ್ರೇ ಮುದ್ದು ಕ್ಯೂಟಾಗಿರುತ್ತೆ. ಅಂಥದ್ರಲ್ಲಿ ಫುಲ್ ಲೀವ್ಸಲ್ಲಿ ಎಲ್ಲ ಆನೆ ಮರಿನ ಬಿಲ್ಡ್ ಮಾಡಿದ್ದಾರೆ. ನಿಜವಾಗ್ಲೂ 2 ಕಣ್ಣು ಸಾಲಲ್ಲ ಅಂತ ಹೇಳ್ತಾರಲ್ಲ, ಈ ಪ್ಲೇಸ್ ನೋಡಿ ಅದು ನಿಜ ಅಂತ ಅನ್ನಿಸ್ತು ಆ ಟ್ಯಾಗ್ಲೈನು. ಆ್ಯಂಡ್ ಇಷ್ಟೊಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸಲ್ಲಿ ಒಂದೆರಡು ರೀಲ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ಹೇಗೆ? ಹಾಗೆ ನಾನು ಒಂದೆರಡು ಪಟ ಅಂತ ರೀಲ್ಸ್ ಮಾಡ್ಕೊಂಡ್ವಿ. ಅಲ್ಲಿಂದ ಇನ್ನೂ ಅದರೊಳಗೆ ತುಂಬಾ ಪ್ಲೇಸ್ಗಳು ಕವರ್ ಮಾಡೋದಿತ್ತು. ನಾವು ಅದನ್ನು ನೋಡ್ಕೊಂಡು ಹೋಗ್ತಾ ಇದ್ವಿ. ನಾನಂತೂ ಹೋದಲ್ಲೇ ನಿಜವಾಗ್ಲೂ ಮೈ ಮರೆತು ನಿಲ್ತಿದ್ದೆ, ಅಷ್ಟು ಚೆನ್ನಾಗಿತ್ತು ವ್ಯೂ. ನಾನು ಅಂದ್ಕೊಳ್ತಾ ಇದ್ದೆ, ಅಲ್ಲ ನಮ್ಮ ಊರುಗಳಲ್ಲಿ ಎಷ್ಟು ಫಲವತ್ತಾದ ಮಣ್ಣಿದೆ, ಆದ್ರೂ ಕೆಲವೊಂದು ಸಲ ಪಾಟಿಂಗ್ ಎಲ್ಲ ಮಾಡಬೇಕಾದ್ರೆ ಫ್ಲವರ್ಸ್ ನೀಟಾಗಿ ಬರಲ್ಲ, ಗಿಡ ಚೆನ್ನಾಗಿ ಬರಲ್ಲ, ಎಷ್ಟು ಸರ್ಕಸ್ ಹೊಡಿತೀವಿ. ಬಟ್ ಈ ದುಬೈಯಲ್ಲಿ ಇರೋದೆಲ್ಲ ಮರಳೆ. ಆ ಮರಳೊಳಗಡೆ ಈ ಥರದೊಂದು ಬ್ಯೂಟಿಫುಲ್ ಗಾರ್ಡನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ದುಬೈ ಗೌರ್ಮೆಂಟ್ಗೆ ಗ್ರೇಟ್ ಅಂತ ಹೇಳಲೇಬೇಕು. ನನಗಂತೂ ಈ ಮಿರಾಕಲ್ ಗಾರ್ಡನ್ನ ನೋಡಿ ಮನಸ್ಸೊಳಗಡೆ ಬರೋ ಫ್ಲವರ್ ಸಾಂಗ್ ಎಲ್ಲ ನನ್ನ ಮನಸ್ಸೊಳಗಡೆ ನಾನೇ ಹಾಡು ಹೇಳ್ಕೊಂಡು ಕುಣ್ಕೊಂಡು ಹೋಗ್ತಾ ಇದ್ದೆ. ಎಷ್ಟು ಚೆನ್ನಾಗಿರೋ ಪಿಕ್ಚರ್ಸ್ ಎಲ್ಲ ಅಲ್ಲಿ ಬರ್ತಾಯಿತ್ತು ಅಂದರೆ ನಾವು ಯಾವ ಥರ ಪೋಸ್ ಕೊಟ್ಟರು, ಯಾವ ಥರ ನಿಂತ್ರೂ ಅಲ್ಲಿ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾಯಿತ್ತು. ಏನಕ್ಕೆಂದರೆ ಅಷ್ಟು ಬ್ಯೂಟಿಫುಲ್ ಆಗಿತ್ತು ಪ್ಲೇಸು. ಆ್ಯಂಡ್ ಅಫ್ಕೋರ್ಸ್ ಹರ್ಷಿಗೂ ಕ್ರೆಡಿಟ್ ಹೋಗಲೇಬೇಕು, ಇಷ್ಟು ಬ್ಯೂಟಿಫುಲ್ಲಾಗಿ ಕ್ಯಾಪ್ಚರ್ ಮಾಡಿರೋದಕ್ಕೆ ಎಲ್ಲ ಕ್ಲಿಪ್ಸನ್ನು. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಮಿರಾಕಲ್ ಗಾರ್ಡನ್ನ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವಿನಿ ವ್ಲಾಗ್. ಮತ್ತೊಮ್ಮೆ ಸಿಗೋಣ ಇನ್ನೊಂದು ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್ ಅವರ್ ವ್ಲಾಗ್. ಬಾಯ್.